ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಂಡಂಗುಳಿ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಯ ಕಿವಿ ತಮಟೆಗೆ ಬಾರಿಸಿದ ಘಟನೆ. ಮುಖ್ಯ ಶಿಕ್ಷಕನ ವಿರುದ್ಧ ಜಾಮೀನು ರಹಿತ ವಿಭಾಗದ ಅಡಿಯಲ್ಲಿ ಪ್ರಕರಣ ದಾಖಲು. ಕೇರಳ ಸ್ಟೇಟ್ ಕುಕಿಂಗ್ ವರ್ಕರ್ಸ್ ಯೂನಿಯನ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಕಲೆಕ್ಟರೇಟ್ ಮುಂಭಾಗದಲ್ಲಿ ಧರಣಿ. ದಿನಬಳಕೆ ವಸ್ತು ಹಾಗೂ ಮಸಾಲಾ ಪದಾರ್ಥಗಳ ಬೆಲೆ ಏರಿಕೆಗೆ ಪರಿಹಾರ ಕಂಡುಕೊಳ್ಳಲು ಆಗ್ರಹಿಸಿ. ಬಿಟಿ ಜಯರಾಮ್ ಬರೆದು ಕೇರಳ ಭಾಷಾ ಸಂಸ್ಥೆ ಪ್ರಕಟಿಸಿದ ಕನ್ನಡ ಮಲಯಾಳ ನಿಘಂಟು ಪುಸ್ತಕದ ಬಿಡುಗಡೆ. ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ. ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ ರಾವಣೇಶ್ವರ ಗ್ರಾಮ ಸಮ್ಮೇಳನ. ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷೆ ಪಿಸಿ ಸುಬೈದಾ ಅವರಿಂದ ಉದ್ಘಾಟನೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಕೃಷಿ ಭವನದ ಆಶ್ರಯದಲ್ಲಿ ಕೃಷಿಕರ ದಿನಾಚರಣೆ. ಮಂಜೇಶ್ವರ ಕಲಾಸ್ಪರ್ಶ ಆಡಿಟೋರಿಯಂನಲ್ಲಿ. ವಾರ್ತೆಗಳು ವಿವರವಾಗಿ. ಕುಂಡಂಗುಳಿ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಯ ಕಿವಿ ತಮಟೆಗೆ ಬಾರಿಸಿದ ಘಟನೆಯಲ್ಲಿ ಮುಖ್ಯ ಶಿಕ್ಷಕನ ವಿರುದ್ಧ ಜಾಮೀನು ರಹಿತ ವಿಭಾಗದ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಶಿಕ್ಷಕ ಎಂ ಅಶೋಕನ್ ಅವರ ವಿರುದ್ಧ ಬೇಡಗ ಪೊಲೀಸರಾಗಿದ್ದಾರೆ ಪ್ರಕರಣ ದಾಖಲಿಸಿರುವುದು. ಕುಂಡಂಗುಳಿ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಯ ಕಿವಿ ತಮಟೆಗೆ ಬಾರಿಸಿದ ಘಟನೆಯಲ್ಲಿ ಮುಖ್ಯ ಶಿಕ್ಷಕ ಎಂ ಅಶೋಕನ್ ಅವರ ವಿರುದ್ಧ ಜಾಮೀನು ರಹಿತ ವಿಭಾಗದ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾರ್ಥಿಯನ್ನು ಅನ್ಯಾಯವಾಗಿ ಥಳಿಸಿದ್ದಕ್ಕಾಗಿ ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ಬೇಡಗ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಆಗಸ್ಟ್ 11ರಂದು ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಯ ಕೆನ್ನೆಗೆ ಮುಖ್ಯ ಶಿಕ್ಷಕ ಅಶೋಕನ್ ಅಸೆಂಬ್ಲಿ ನಡೆಯುವ ಸಂದರ್ಭ ಹೊಡೆದಿರುವುದು. ಅಸೆಂಬ್ಲಿಯಲ್ಲಿ ವಿದ್ಯಾರ್ಥಿ ನಿಂತುಕೊಂಡು ಕಾಲಿನಲ್ಲಿ ಜಲ್ಲಿಕಲ್ಲುಗಳನ್ನು ಸೇರಿಸುತ್ತಿರುವುದನ್ನು ಕಂಡು ಕೋಪಗೊಂಡು ಹೊಡೆದಿರುವುದಾಗಿ ತಿಳಿದು ಬಂದಿದೆ. ಬಾಲಕ ಆರೋಗ್ಯ ಸಮಸ್ಯೆ ಉಂಟಾದ ಹಿನ್ನೆಲೆಯಲ್ಲಿ ಶಿಕ್ಷಕರು ತನಗೆ ಹೊಡೆದಿದ್ದಾರೆ ಎಂದು ತನ್ನ ಪೋಷಕರಿಗೆ ತಿಳಿಸಿದ್ದಾರೆ. ಘಟನೆಯಲ್ಲಿ ವಿದ್ಯಾರ್ಥಿಯ ತಂದೆ ತಾಯಿ ಪೊಲೀಸರಿಗೆ ಹಾಗೂ ಮಕ್ಕಳ ಹಕ್ಕು ಆಯೋಗಕ್ಕೆ ದೂರು ನೀಡಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಲು ರಾಜ್ಯ ಸಾರ್ವಜನಿಕ ಶಿಕ್ಷಣ ಸಚಿವ ವಿ. ಶಿವನ್ಕುಟ್ಟಿ ಆದೇಶ ನೀಡಿದ್ದಾರೆ. ಇದರ ನಂತರ ಕಾಸರಗೋಡು ಶಿಕ್ಷಣ ಉಪನಿರ್ದೇಶಕ ಟಿ.ವಿ. ಮಧುಸೂದನನ್ ವರದಿ ಸಲ್ಲಿಸಿದ್ದಾರೆ. ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಹೇಳಿಕೆಗಳನ್ನು ದಾಖಲಿಸಿದ ನಂತರ ಕಠಿಣ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಲಾಯಿತು. ಆದರೆ ಅಂತಹ ಯಾವುದೇ ಘಟನೆಗಳು ನಡೆದಿಲ್ಲ ಎಂದು ವಿದ್ಯಾರ್ಥಿ ಶಿಸ್ತುಬದ್ಧವಾಗಿ ನಿಲ್ಲದೆ ಇರುವುದಕ್ಕೆ ಹೊಡೆಯಬೇಕಾಗಿ ಬಂತು ಎಂಬುದು ಶಿಕ್ಷಕರು ಅಧಿಕಾರಿಗಳು ನೀಡಿದ ವಿವರಣೆ. ಘಟನೆಯಲ್ಲಿ ಮಕ್ಕಳ ಹಕ್ಕು ಆಯೋಗ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿತು. ಆಯೋಗ ಸದಸ್ಯ ಮೋಹನ್ ಕುಮಾರ್ ವಿದ್ಯಾರ್ಥಿಯ ಮನೆಗೆ ಭೇಟಿ ನೀಡಿ ಹೇಳಿಕೆಯನ್ನು ದಾಖಲಿಸಿದರು. ಘಟನೆಯನ್ನು ಇತ್ಯರ್ಥಪಡಿಸಲು ಶಾಲಾ ಅಧಿಕಾರಿಗಳು ಪ್ರಯತ್ನಿಸುತ್ತಿದ್ದಾರೆ ಎಂದು, ಪ್ರಕರಣ ಕೈಬಿಡಲು 1 ಲಕ್ಷ ರೂಪಾಯಿ ನೀಡುವುದಾಗಿ ಮಾತು ಕೊಟ್ಟಿದ್ದಾರೆ ಎಂದು ವಿದ್ಯಾರ್ಥಿಯ ತಾಯಿ ಬಹಿರಂಗಪಡಿಸಿದ್ದಾರೆ. ಥಳಿತಕ್ಕೆ ಒಳಗಾದ ವಿದ್ಯಾರ್ಥಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎಂದು ವೈದ್ಯರು ಸೂಚಿಸಿದ್ದಾರೆ. ವಿದ್ಯಾರ್ಥಿಯನ್ನು ಥಳಿಸಿದ ಘಟನೆ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆಗೆ ಕಾರಣವಾಗಿದೆ. ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕಳೆದ ದಿನ ಬಿಜೆಪಿ, ಯೂತ್ ಕಾಂಗ್ರೆಸ್, ಕೆಎಸ್ಯು ಸೇರಿರುವ ಸಂಘಟನೆಗಳು ಶಾಲೆಗೆ ಪ್ರತಿಭಟನಾ ಮಾರ್ಚ್ ನಡೆಸಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸ್ಟೇಟ್ ಕುಕಿಂಗ್ ವರ್ಕರ್ಸ್ ಯೂನಿಯನ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಕಲೆಕ್ಟರೇಟ್ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ದಿನಬಳಕೆ ವಸ್ತುಗಳ ಮತ್ತು ಮಸಾಲಾ ಪದಾರ್ಥಗಳ ಬೆಲೆ ಏರಿಕೆಯಿಂದ ಅಡುಗೆ ಕಾರ್ಮಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು, ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ತುರ್ತಾಗಿ ಮಧ್ಯಪ್ರವೇಶಿಸಬೇಕೆಂದು ಆಗ್ರಹಿಸಿ ಧರಣಿ ನಡೆಸಲಾಗಿರುವುದು. ದಿನಬಳಕೆ ವಸ್ತುಗಳ ಮತ್ತು ಮಸಾಲಾ ಪದಾರ್ಥಗಳ ಬೆಲೆ ಏರಿಕೆಯಿಂದ ಅಡುಗೆ ಕಾರ್ಮಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು, ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ತುರ್ತಾಗಿ ಮಧ್ಯಪ್ರವೇಶಿಸಬೇಕೆಂದು ಆಗ್ರಹಿಸಿ ಕೇರಳ ಸ್ಟೇಟ್ ಕುಕಿಂಗ್ ವರ್ಕರ್ಸ್ ಯೂನಿಯನ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಕಲೆಕ್ಟರೇಟ್ಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಧರಣಿಯಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ಶಾಸಕ ಎನ್. ನಿಲಿಕುನ್ ಧರಣಿ ಹೋರಾಟವನ್ನು ಉದ್ಘಾಟಿಸಿದರು. വെളിച്ചെണ്ണ ആവശ്യമില്ലാത്ത ഒരു ഭക്ഷ്യവസ്തുക്കളും വെളിച്ചെണ്ണ കൊണ്ടാണ് നമ്മൾ പല ഭക്ഷ്യവസ്തുക്കളും ഉണ്ടാക്കുന്നത്, ഭക്ഷണ സാധനങ്ങൾ ഉണ്ടാക്കുന്നത്. പക്ഷേ ആ വെളിച്ചെണ്ണ ഇന്ന് നമ്മുടെ നാട്ടിൽ കിട്ടാക്കനിയായി മാറിയിരിക്കുകയാണ്. വെളിച്ചെണ്ണ കിട്ടാക്കനിയായി മാറിയിരിക്കുകയാണ്. അപ്പോൾ അത് നിയന്ത്രിക്കുന്ന കാര്യത്തിൽ, ആ വില നിയന്ത്രിക്കുന്ന കാര്യത്തിൽ ഗവൺമെൻറ്റിന് ഒന്നും ചെയ്യാൻ പറ്റിയിട്ടില്ല. അതുപോലെ തന്നെ എല്ലാ സാധനങ്ങൾക്കും വില വർദ്ധിച്ചു കൊണ്ടിരിക്കുകയാണ്. വളരെ ആത്മാർത്ഥതയോടുകൂടി ജോലി ചെയ്യുന്ന ആളുകളാണ് നിങ്ങൾക്ക് നിങ്ങളുടെ ജോലിക്കനുസരിച്ചുള്ള കൂലിയല്ല നിങ്ങൾക്ക് കിട്ടുന്നതെന്ന് ഞങ്ങൾക്ക് നല്ലതുപോലെ അറിയാം. ഒരുപാട് പ്രയാസങ്ങളുണ്ടായിട്ടും ഒരുപാട് പ്രതിസന്ധികളുണ്ടായിട്ടും നിങ്ങളുടെ ജോലിയുമായി മുന്നോട്ട് പോകുന്നു. അത് ചില മുതലാളിമാരോടും ചില വ്യക്തികളോടുമുള്ള താല്പര്യം കൊണ്ടല്ല, നാടിനോടുള്ള താല്പര്യം കൊണ്ടാണ് എന്നുകൂടി ഞാനിവിടെ സൂചിപ്പിക്കുവാൻ ആഗ്രഹിക്കുന്നു. ಜಿಲ್ಲಾ ಅಧ್ಯಕ್ಷ ಸೈನುದ್ದೀನ್ ಪಡನಕಾಡ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಕಾರ್ಯದರ್ಶಿ ಮೋಹನನ್ ಸಿ ಕುಂಡಂಗುಳಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಅಶ್ರಫ್ ಕೋಟೆಕಣಿ, ಸಾದಿಕ್ ನೆಲ್ಲಿಕುನ್, ಜಿಲ್ಲಾ ಕಾರ್ಯಾಧ್ಯಕ್ಷ ರಫೀಕ್ ಮೊಗ್ರಾಲ್ ಪುತ್ತೂರು, ತ್ರಿಕರಿಪುರ ಮಂಡಲಾಧ್ಯಕ್ಷ ಕುಟ್ಟಿ ಅಲಿ,
ಕಾಞಂಗಾಡ್ ಮಂಡಲ ಅಧ್ಯಕ್ಷ ಇಸ್ಮಾಯಿಲ್ ಚೆಟ್ಟುಕುಂಡು, ತ್ರಿಕರಿಪುರ ಮಂಡಲ ಕಾರ್ಯದರ್ಶಿ ಗಣೇಶನ್, ಕಾಞಂಗಾಡ್ ಮಂಡಲ ಉಪಾಧ್ಯಕ್ಷ ಕುഞ്ഞഹമ്മദ് വെള്ളിക്കോത്ത്, ಕಾಸರಗೋಡು ಮಂಡಲ ಕಾರ್ಯದರ್ಶಿ ತಾಜುದ್ದೀನ್ ನೆಲ್ಲಿಕುಂದ್, ಜಿಲ್ಲಾ ಸಮಿತಿ ಸದಸ್ಯರಾದ ಕುഞ്ഞഹമ്മദ് ಚೆರ್ವತ್ತೂರ್, ಸೈದಲವಿ ತ್ರಿಕರಿಪುರ ಎಂಬಿವರು ಮಾತನಾಡಿದರು. ಕಾಸರಗೋಡು ಮಂಡಲ ಅಧ್ಯಕ್ಷ ಪಿಕೆ ಅಬ್ದುಲ್ ರಜಾಕ್ ಸ್ವಾಗತಿಸಿ, ಜಿಲ್ಲಾ ಕಾರ್ಯದರ್ಶಿ ಬಶೀರ್ ಇಪಿ ನೆಲ್ಲಿಕಟ್ಟೆ ಧನ್ಯವಾದವಿತ್ತರು. ದಿನನಿತ್ಯದ ವಸ್ತುಗಳ ಮತ್ತು ಮಸಾಲೆಗಳ ಬೆಲೆ ಐತಿಹಾಸಿಕವಾಗಿ ಏರಿಕೆಯನ್ನು ಕಂಡಿದೆ ಎಂದು ಕೇರಳ ಸ್ಟೇಟ್ ಕುಕಿಂಗ್ ಯೂನಿಯನ್ ಮುಖಂಡರು ಹೇಳಿದರು. ಕೇರಳದ ಉತ್ಪನ್ನಗಳಾದ ತೆಂಗಿನಕಾಯಿ, ತೆಂಗಿನ ಎಣ್ಣೆಗೆ ಐತಿಹಾಸಿಕವಾಗಿ ಬೆಲೆ ಏರಿಕೆಯಾಗಿದೆ. ಇದರೊಂದಿಗೆ ಬಿರಿಯಾನಿ ಅಕ್ಕಿಗೆ ಹೆಸರುವಾಸಿಯಾದ ಕೈಮಾ ಅಕ್ಕಿಯ ಬೆಲೆ ಏರಿಕೆಯನ್ನು ಎದುರಿಸುತ್ತಿರುವುದು ಮದುವೆ ಆಚರಣೆಗಳ ಸಂಖ್ಯೆಯನ್ನು ಅರ್ಧದಷ್ಟು ಕಡಿಮೆ ಮಾಡಿದೆ. ಅಡುಗೆ ಕಾರ್ಮಿಕರು ತಮ್ಮ ಕೆಲಸ ಕಳೆದುಕೊಳ್ಳುವ ಸ್ಥಿತಿಯಾಗಿದೆ. ಅವರಿಗೆ ಬೇರೆ ಯಾವುದೇ ಕೆಲಸದ ಅನುಭವವಿಲ್ಲದ ಕಾರಣ ಆ ವಲಯಗಳಲ್ಲಿಯೂ ಅವರಿಗೆ ಕೆಲಸ ಸಿಗುತ್ತಿಲ್ಲ. ಬಹುಪಾಲು ಅಡುಗೆ ಕಾರ್ಮಿಕರು ಸ್ವಂತ ಮನೆಗಳನ್ನು ಹೊಂದಿಲ್ಲ ಎಂದು ಬಾಡಿಗೆ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ. ಕೇರಳ ರಾಜ್ಯ ಅಡುಗೆ ಕಾರ್ಮಿಕರ ಯೂನಿಯನ್ ಮುಖಂಡರು, ಉದ್ಯೋಗ ನಷ್ಟದಿಂದ ಅವರು ತಮ್ಮ ದೈನಂದಿನ ಜೀವನ ವೆಚ್ಚವನ್ನು ಪೂರೈಸಲು ಹೆಣಗಾಡುತ್ತಿದ್ದಾರೆ ಮತ್ತು ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು ಎಂದು ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಿಟಿ ಜಯರಾಮ್ ಬರೆದು ಕೇರಳ ಭಾಷಾ ಸಂಸ್ಥೆ ಪ್ರಕಟಿಸಿದ ಕನ್ನಡ ಮಲಯಾಳ ನಿಘಂಟು ಪುಸ್ತಕವನ್ನು ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಬಿಡುಗಡೆಗೊಳಿಸಲಾಯಿತು. ಕರ್ನಾಟಕ ತುಳು ಅಕಾಡೆಮಿ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿಕಾಡ್ ಬಿಡುಗಡೆಗೊಳಿಸಿದರು. ಬಿಟಿ ಜಯರಾಮ್ ಬರೆದು ಕೇರಳ ಭಾಷಾ ಸಂಸ್ಥೆ ಪ್ರಕಟಿಸಿದ ಕನ್ನಡ ಮಲಯಾಳ ನಿಘಂಟನ್ನು ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಬಿಡುಗಡೆಗೊಳಿಸಲಾಯಿತು. ಕರ್ನಾಟಕ ತುಳು ಅಕಾಡೆಮಿ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿಕಾಡ್ ಬಿಡುಗಡೆಗೊಳಿಸಿ ಮಾತನಾಡಿ, ಮುಂದಿನ ಹೊಸ ತಲೆಮಾರಿಗೆ ನಮ್ಮ ಭಾಷೆ ಮತ್ತು ಸಂಸ್ಕೃತಿ ಬಗ್ಗೆ ಅಭಿಮಾನವನ್ನು ಉಳಿಸಿಕೊಳ್ಳುವ ಕೆಲಸವಾಗಬೇಕು ಎಂದು ಹೇಳಿದರು. ನಮ್ಮ ಇನ್ನು ಡಿಕ್ಷನರಿಗಳು ಇಷ್ಟಿಷ್ಟು ದಪ್ಪದು ಪ್ರಿಂಟ್ ವರ್ಷನ್ಗಿಂತಲೂ ಹೆಚ್ಚಾಗಿ ನಾವು ಇನ್ನು ಡಿಜಿಟಲ್ ಮಾಡುವಂಥದ್ದು. ಖಂಡಿತ ಅದನ್ನು ಈಗ ನೀವು ಡಿಜಿಟಲ್ ವರ್ಷನ್ಗೆ ತರ್ತೀರಿ, ಬಟ್ ಕಾಲದ ಸತ್ಯ ಅದು. ಜನ ಓದುವಂಥ ಅಥವಾ ಪುಸ್ತಕವನ್ನು ಅಥವಾ ಗ್ರಂಥಗಳನ್ನು ತಗೊಂಡು ಪ್ರಿಂಟೆಡ್ ವರ್ಷನ್ ಅನ್ನು ಓದುವ ಸಂಖ್ಯೆಗಳು ಕಡಿಮೆ ಆಗ್ತಾ ಬರ್ತಾ ಉಂಟು, ಗ್ರಾಜುವಲಿ ಕಡಿಮೆ ಆಗ್ತಾ ಬರ್ತಾ ಉಂಟು. ಸೊ ಆಗ ನಾವು ಸ್ವಾಭಾವಿಕವಾಗಿ ಈ ಡಿಜಿಟಲ್ ಮಾಧ್ಯಮವನ್ನು ಬಳಸಿಕೊಂಡು ಆ ಮುಖಾಂತರ ಹೋಗುವಂಥದ್ದು. ಶಾಸಕ ಎನ್ ನೆಲ್ಲಿಕುಂದ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕೇರಳ ಭಾಷಾ ಸಂಸ್ಥೆಯ ನಿರ್ದೇಶಕ ಎಂ ಸತ್ಯನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಭಾಷಾಂತರಕಾರ್ತಿ ಹಾಗೂ ಬರಹಗಾರ್ತಿ ಮೀನಾಕ್ಷಿ ರಾಮಚಂದ್ರನ್ ಪುಸ್ತಕ ಪರಿಚಯಿಸಿದರು. ಕಾಸರಗೋಡು ನಗರಸಭೆ ಚೇರ್ಮನ್ ಅಬ್ಬಾಸ್ ಬೇಗಂ, ಕೇರಳ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕೆವಿ ಕುಮಾರನ್, ಕನ್ನಡ ಮಲಯಾಳ ನಿಘಂಟು ಲೇಖಕ ಬಿಟಿ ಜಯರಾಮ್ ಎಂಬಿವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಇ ಚಂದ್ರಶೇಖರನ್ ಮೊದಲ ಪ್ರತಿಯನ್ನು ಸ್ವೀಕರಿಸಿದರು. ಕೇರಳ ಭಾಷಾ ಸಂಸ್ಥೆಯ ಸಂಶೋಧನಾ ಅಧಿಕಾರಿಗಳಾದ ಕೆಆರ್ ಸರಿತಾ ಕುಮಾರಿ ಸ್ವಾಗತಿಸಿ, ಎಂ ರಫಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉದ್ಯೋಗ ಖಾತರಿ ಉದ್ಯೋಗಗಳನ್ನು ತೆಗೆದುಹಾಕುವ ನೀತಿಯನ್ನು ಪರಿಷ್ಕರಿಸಬೇಕೆಂದು ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ ರಾವಣೇಶ್ವರ ಗ್ರಾಮ ಸಮ್ಮೇಳನ ಆಗ್ರಹಿಸಿತು. ರಾವಣೇಶ್ವರಂ ಶಾಲೆಯಲ್ಲಿ ನಡೆದ ಸಮ್ಮೇಳನವನ್ನು ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷೆ ಪಿಸಿ ಸುಬೈದಾ ಉದ್ಘಾಟಿಸಿದರು. ಉದ್ಯೋಗ ಖಾತರಿ ಉದ್ಯೋಗಗಳನ್ನು ತೆಗೆದುಹಾಕುವ ಕೇಂದ್ರ ನೀತಿಯನ್ನು ಪರಿಷ್ಕರಿಸಬೇಕು, ಹೆಚ್ಚಿನ ಫಂಡ್ ಹಂಚಿಕೆ ಮಾಡಬೇಕು, ರಾವಣೇಶ್ವರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಾಮಾಜಿಕ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೇರಿಸಬೇಕು ಎಂದು ರಾವಣೇಶ್ವರದಲ್ಲಿ ನಡೆದ ಅಖಿಲ ಭಾರತ ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ ರಾವಣೇಶ್ವರ ಗ್ರಾಮ ಸಮ್ಮೇಳನದ ನಿರ್ಣಯದಲ್ಲಿ ಆಗ್ರಹಿಸಲಾಯಿತು. ರಾವಣೇಶ್ವರ ಶಾಲೆಯಲ್ಲಿ ನಡೆದ ಸಮ್ಮೇಳನವನ್ನು ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷೆ ಪಿಸಿ ಸುಬೈದಾ ಉದ್ಘಾಟಿಸಿದರು. ಎಂಜಿ ಪುಷ್ಪ ಅಧ್ಯಕ್ಷತೆ ವಹಿಸಿದ್ದರು. ಏರಿಯಾ ಅಧ್ಯಕ್ಷೆ ಪಿಎ ಶಕುಂತಲಾ, ಅಡ್ವೊಕೇಟ್ ಪಿ ಬಿಂದು, ಎಂಟಿ ಶಾಂತಕುಮಾರಿ, ಸಿ ಲತಾ ಚಾಲಿಂಗಲ್, ಕಾಞಂಗಾಡ್ ಬ್ಲಾಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಎ ಕೃಷ್ಣನ್, ಓ ಮೋಹನನ್, ಎಂ ಬಾಲಕೃಷ್ಣನ್ ಎಂಬಿವರು ಮಾತನಾಡಿದರು. ಗ್ರಾಮ ಕಾರ್ಯದರ್ಶಿ ಎಂ ಸುನೀತಾ ವರದಿ, ಸಿ ಸಾವಿತ್ರಿ ಹುತಾತ್ಮ ನಿರ್ಣಯ ಹಾಗೂ ಗ್ರಾಮ ಕೋಶಾಧಿಕಾರಿ ಪಿಪಿ ತಂಗಮಣಿ ಸಂತಾಪ ಸೂಚಕ ನಿರ್ಣಯ ಮಂಡಿಸಿದರು. ಹಿರಿಯ ಸದಸ್ಯೆ ಕೆಪಿ ಕಮಲಾಕ್ಷಿ ಧ್ವಜಾರೋಹಣ ನೆರವೇರಿಸಿದರು. ಸಂಘಟನಾ ಸಮಿತಿ ಚೇರ್ಮನ್ ಕೆ ಶಶಿ ರಾವಣೇಶ್ವರ ಸ್ವಾಗತಿಸಿದರು. ಭಾರತ್ ಸೇವಕ ಸಮಾಜ ಪ್ರಶಸ್ತಿ ವಿಜೇತ ಕಾಞಂಗಾಡ್ ನಗರಸಭೆ ಚೇರ್ಪರ್ಸನ್ ಕೆಬಿ ಸುಜಾತ, ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷೆ ಪಿಸಿ ಸುಬೈದಾ ಎಂಬಿವರನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ನೂತನ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ಬಿಪಿ ತಂಗಮಣಿ, ಉಪಾಧ್ಯಕ್ಷರಾಗಿ ಕೆ ಗಾಯತ್ರಿ, ಸರಸ್ವತಿ ಮೂಕುಟ್, ಕಾರ್ಯದರ್ಶಿಯಾಗಿ ಎಂ ಸುನೀತಾ, ಜೊತೆ ಕಾರ್ಯದರ್ಶಿಗಳಾಗಿ ಕೆ ಗೀತಾ, ಸಿಮಣಿ, ಕೋಶಾಧಿಕಾರಿಯಾಗಿ ಎಂಜಿ ಪುಷ್ಪ ಅವರನ್ನು ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಕೃಷಿ ಭವನದ ಆಶ್ರಯದಲ್ಲಿ ಕೃಷಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಮಂಜೇಶ್ವರ ಕಲಾಸ್ಪರ್ಶ ಆಡಿಟೋರಿಯಂನಲ್ಲಿ ನಡೆದ ಸಮಾರಂಭವನ್ನು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಕೃಷಿ ಭವನದ ಆಶ್ರಯದಲ್ಲಿ ಕೃಷಿಕರ ದಿನವನ್ನು ಆಚರಿಸಲಾಯಿತು. ಮಂಜೇಶ್ವರ ಕಲಾಸ್ಪರ್ಶ ಆಡಿಟೋರಿಯಂನಲ್ಲಿ ನಡೆದ ಸಮಾರಂಭವನ್ನು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿ ಮಾತನಾಡಿದರು.
ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷೆ ಜೀನ್ ಲಬಿನಾ ಮೊಂತೆರೋ ಅಧ್ಯಕ್ಷತೆ ವಹಿಸಿದ್ದರು. ನಂತರ ವಿವಿಧ ವಿಭಾಗಗಳ ರೈತರನ್ನು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್, ಬ್ಲಾಕ್ ಕಲ್ಯಾಣ ಸ್ಥಾಯಿ ಸಮಿತಿ ಚೇರ್ಮನ್ ಅಬ್ದುಲ್ ಹಮೀದ್, ಪಂಚಾಯತ್ ಸದಸ್ಯರಾದ ಯಾದವ್ ಬಡಾಜೆ, ಮುಷ್ರತ್ ಜಹಾನ್, ಐಷತುಲ್ ರುಬೀನಾ, ರಾಜೇಶ್, ಜಯಂತಿ, ಲಕ್ಷ್ಮಣನ್, ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ರಾಮಚಂದ್ರ ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭ 25 ಎಸ್ಸಿ ವರ್ಗದ ಕೃಷಿಕರಿಗೆ ತೆಂಗಿನ ಗಿಡಗಳನ್ನು ಹಾಗೂ 10 ಎಸ್ಸಿ ವರ್ಗದ ಕೃಷಿಕರಿಗೆ ತೆಂಗು ಹತ್ತುವ ಯಂತ್ರಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಸುಮಾರು 140ರಷ್ಟು ರೈತರು ಭಾಗವಹಿಸಿದ್ದರು. ಕೃಷಿ ಅಧಿಕಾರಿ ಶ್ರೀನಾಥ್ ಸ್ವಾಗತಿಸಿ ಮಂಜೇಶ್ವರ ಕೃಷಿ ಭವನದ ಹಿರಿಯ ಕೃಷಿ ಸಹಾಯಕಿ ಉಷಾಕುಮಾರಿ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಯುನಿಟಿ ಟ್ರಸ್ಟ್ ಆಶ್ರಯದಲ್ಲಿ ವರ್ಕಡಿ ಪಂಚಾಯತ್ನ ತಲ್ಕಿಕೂಡ್ ರಸ್ತೆಯ ಹಲವಾರು ಕುಟುಂಬಗಳಿಗಾಗಿ ನಿರ್ಮಿಸಿದ ಕುಡಿಯುವ ನೀರಿನ ಯೋಜನೆಯನ್ನು ನಾಡಿಗೆ ಸಮರ್ಪಿಸಲಾಯಿತು. ಮಂಜೇಶ್ವರ ಶಾಸಕ ಎ.ಕೆ.ಎಂ. ಅಶ್ರಫ್ ಉದ್ಘಾಟನೆಯನ್ನು ನೆರವೇರಿಸಿದರು. ಯುನಿಟಿ ಟ್ರಸ್ಟ್ ವರ್ಕಾಡಿ ಪಂಚಾಯತ್ನಲ್ಲಿ ತಲ್ಕಿಕೂಡು ರಸ್ತೆಯ ಹಲವಾರು ಕುಟುಂಬಗಳಿಗಾಗಿ ನಿರ್ಮಿಸಿದ ಕುಡಿಯುವ ನೀರಿನ ಯೋಜನೆಯನ್ನು ನಾಡಿಗೆ ಸಮರ್ಪಿಸಲಾಯಿತು. ಮಂಜೇಶ್ವರ ಶಾಸಕ ಎ.ಕೆ.ಎಂ. ಅಶ್ರಫ್ ಉದ್ಘಾಟಿಸಿದರು. ಯುನಿಟಿ ಟ್ರಸ್ಟಿಯ ಚಟುವಟಿಕೆಗಳು ಮಾದರಿ ಎಂದು ಶಾಸಕರು ಹೇಳಿದರು. ಟ್ರಸ್ಟ್ ಅಧ್ಯಕ್ಷ ಸಿರಾಜುದ್ದೀನ್ ಟಿಕೆ ಅಧ್ಯಕ್ಷತೆ ವಹಿಸಿದ್ದರು. ವರ್ಕಾಡಿ ಪಂಚಾಯತ್ ಅಧ್ಯಕ್ಷೆ ಭಾರತಿ ಎಸ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಮಂಜೇಶ್ವರ ಬ್ಲಾಕ್ ಸದಸ್ಯ ಮೊಯ್ದೀನ್ ಕುಂಜೆ, ಪಂಚಾಯತ್ ಮಾಜಿ ಅಧ್ಯಕ್ಷ ಅಬ್ದುಲ್ ಮಜೀದ್ ಬಿಎ, ಅಬ್ದುಲ್ ಸಲಾಂ ತೆಕ್ಕಿಲ್, ಇಲಿಯಾಸ್ ಉಪ್ಪಳ, ಮೊಹಮ್ಮದ್ ರಹೀಸ್, ಮೊಹಮ್ಮದ್ ಶಬೀರ್, ಅಬೂಬಕರ್ ಸಿದ್ದಿಕ್, ಕೆ ಅಬೂಬಕರ್ ರಜ್ವಿ ಎಂಬಿವರು ಮಾತನಾಡಿದರು. ಈ ಸಂದರ್ಭ ಮೊಯ್ದೀನ್ ಕುಂಜೆ ಪುತಬಾ ಎಂಬಿವರನ್ನು ಶಾಸಕರು ಸನ್ಮಾನಿಸಿದರು. ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಚಟ್ಟಂಜಾಲ್ ಸ್ವಾಗತಿಸಿ ಕುಡಿಯುವ ನೀರಿನ ಯೋಜನೆಯ ಪ್ರಧಾನ ಸಂಚಾಲಕ ಜಾಫರ್ ಅಲಿ ಎಎನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಿಲಿಕೋಡ್ ಬಯಲು ಪಿಸಿಕೆಆರ್ ಕಲಾ ಸಮಿತಿ ಹಾಗೂ ಗ್ರಂಥಾಲಯದ ಆಶ್ರಯದಲ್ಲಿ ವಿಎಸ್ ಸಂಸ್ಮರಣೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಇದರೊಂದಿಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲಿನಲ್ಲಿದ್ದ ಹೋರಾಟಗಾರರಿಗೆ ಗೌರವ ಸಲ್ಲಿಸಲಾಯಿತು. ಪಿಲಿಕೋಡ್ ಬಯಲ್ ಪಿಸಿಕೆಆರ್ ಕಲಾ ಸಮಿತಿ ಹಾಗೂ ಗ್ರಂಥಾಲಯದ ಆಶ್ರಯದಲ್ಲಿ ವಿಎಸ್ ಸಂಸ್ಮರಣೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಈ ಸಂದರ್ಭ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲಿನಲ್ಲಿದ್ದ ಹೋರಾಟಗಾರರಿಗೆ ಗೌರವ ಸಲ್ಲಿಸಲಾಯಿತು. ಡಿವೈಎಫ್ಐ മാജി കേന്ദ്ര സമിതി സദസ്യെ പി ദിവ്യ ഉദ്ഘാಟಿಸಿದರು. നമ്മുടെ സമൂഹത്തിന് വേണ്ടി എന്തെങ്കിലും ഒരു കാര്യം നമ്മൾ ഓരോരുത്തരും ചെയ്യണ്ടേ. പക്ഷെ അങ്ങനെ ഒരു സാമൂഹ്യ ബോധം ഇല്ലാതാക്കാൻ വേണ്ടി ആസൂത്രിതമായ ശ്രമം നടത്തിക്കൊണ്ടിരിക്കുകയാണ്. അംഗനവാടിയിൽ പോലും രാഖി കെട്ടി കൊടുക്കുകയാണ്. അംഗനവാടിയിൽ രാഖി കെട്ടുകയാണ്. എങ്ങോട്ടെത്തിയെന്ന് നിങ്ങളൊന്ന് നോക്കൂ. നമ്മുടെ മക്കൾ പഠിക്കുന്ന ചരിത്രം ഉണ്ടല്ലോ, ആ ചരിത്രം പോലും ഇപ്പം മാറ്റി മറിക്കാൻ വേണ്ടി പോവാണ്. ಪಿಸಿಕೆಆರ್ ಕಲಾ ಸಮಿತಿ ಉಪಾಧ್ಯಕ್ಷೆ ಟಿವಿ ರಮಣಿ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿಐಎಂ ಪಿಲಿಕೋಡ್ ವೆಸ್ಟ್ ಎಲ್ಸಿ ಸದಸ್ಯ ಪಿಪಿ ಪದ್ಮನಾಭನ್ ಮಾತನಾಡಿದರು. ಗೌರವ ಸ್ವೀಕರಿಸಿದ ಕೆಪಿ ನಾರಾಯಣನ್, ಟಿ ಕುഞ്ഞിರಾಮನ್ ಕೃತಜ್ಞತಾ ಭಾಷಣ ಮಾಡಿದರು. ಕಲಾ ಸಮಿತಿ ಕಾರ್ಯದರ್ಶಿ ಅಖಿಲ್ ಚಂದ್ರನ್ ಸ್ವಾಗತಿಸಿ ಜೊತೆ ಕಾರ್ಯದರ್ಶಿ ಕೆವಿ ಅನೀಶ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೆಟ್ರೋ ಮೊಹಮ್ಮದ್ ಹಾಜಿ ಅವರ ಸ್ಮರಣಾರ್ಥ ಕಾಸರಗೋಡು ಜಿಲ್ಲಾ ಅಲ್ಪಸಂಖ್ಯಾತ ಶಿಕ್ಷಣ ಸಮಿತಿಯು ಸ್ಥಾಪಿಸಿದ 3ನೇ ಪ್ರಶಸ್ತಿಗೆ ಶಿಹಾಬ್ ತಂಗಳ್ ಸೆಂಟರ್ ಫಾರ್ ಹ್ಯುಮ್ಯಾನಿಟಿ ಆಯ್ಕೆಯಾಗಿದೆ. ವೈದ್ಯಕೀಯ ಸೇವಾ ವಲಯಗಳಲ್ಲಿ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನೀಡುತ್ತಿರುವ ಅತ್ಯುತ್ತಮ ಸೇವಾ ಕಾರ್ಯವನ್ನು ಆಧರಿಸಿಯಾಗಿದೆ ಶಿಹಾಬ್ ತಂಗಳ್ ಸೆಂಟರ್ ಫಾರ್ ಹ್ಯುಮ್ಯಾನಿಟಿಯನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುವುದು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 1 ಲಕ್ಷ ರೂಪಾಯಿ ಹಾಗೂ ಫಲಕವಾಗಿದೆ ಪ್ರಶಸ್ತಿ. ಆಗಸ್ಟ್ 27ರಂದು ಬೆಂಗಳೂರಿನಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳ ಉಪಸ್ಥಿತಿಯಲ್ಲಿ ಶಿಕ್ಷಣ ಸಮಿತಿಯ ರಾಜ್ಯಾಧ್ಯಕ್ಷ, ಮುಸ್ಲಿಂ ಲೀಗ್ ರಾಜ್ಯಾಧ್ಯಕ್ಷ ಪಾಣಕಟ್ ಸೈಯದ್ ಸಾದಿಕ್ ಅಲಿ ಶಿಹಾಬ್ ತಂಗಳ್ ಪ್ರಶಸ್ತಿ ವಿತರಣೆಯನ್ನು ನೆರವೇರಿಸಲಿದ್ದಾರೆ. ಶಿಹಾಬ್ ತಂಗಳ್ ಸೆಂಟರ್ ಫಾರ್ ಹ್ಯುಮ್ಯಾನಿಟಿ ಪರವಾಗಿ ಅಧ್ಯಕ್ಷ ಪಾಣಕಟ್ ಸೈಯದ್ ಮುನವರ್ ಅಲಿ ಶಿಹಾಬ್ ತಂಗಳ್, ಪ್ರಧಾನ ಕಾರ್ಯದರ್ಶಿ ಎಂಕೆ ನೌಷದ್, ಕೋಶಾಧಿಕಾರಿ ಟಿ ಉಸ್ಮಾನ್ ಎಂಬಿವರು ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಪ್ರಮುಖ ಮಾಧ್ಯಮ ಕಾರ್ಯಕರ್ತ, ಲೇಖಕ ರೆಹಮಾನ್ ತಾಯಲಂಗಡಿ, ಮಾಜಿ ಪಿಎಸ್ಸಿ ಸದಸ್ಯ ಡಾಕ್ಟರ್ ಅಜಯ್ ಕುಮಾರ್ ಕೋಡೋತ್, ವಕ್ಫ್ ಮಂಡಳಿ ಸದಸ್ಯ ಅಡ್ವೊಕೇಟ್ ಪಿವಿ ಸೈನುತಿ ತೀರ್ಪು ನೀಡಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. വിവിധങ്ങളായിട്ടുള്ള ഈ പദ്ധതികളെ സംബന്ധിച്ചിടത്തോളം ഈ അവാർഡ് നിർണയ കമ്മിറ്റി പഠിക്കുകയും അത് ഏറ്റവും ഉജ്ജ്വലമായിട്ടുള്ള സേവന പ്രവർത്തനം നടത്തുന്നത് ശിഹാബ് തങ്ങൾ സെൻറ്റർ ഫോർ ഹ്യൂമാനിറ്റി എന്ന സംഘടനയാണെന്ന് തിരിച്ചറിയുകയും അങ്ങനെയാണ് ഈ അവാർഡ് അവർക്ക് കൊടുക്കുന്നതിന് വേണ്ടി തീരുമാനിച്ചിട്ടുള്ളത്. ഈ അവാർഡ് 27-ാം തീയതി, ഈ ഓഗസ്റ്റ് 27-ാം തീയതി ബാംഗ്ലൂരിൽ നടക്കുന്ന ചടങ്ങിൽ വെച്ചിട്ടാണ് വിതരണം ചെയ്യുന്നത്. പരിപാടി ആ സെൻറ്റർ തന്നെ പരിപാടി സംഘടിപ്പിക്കുന്നുണ്ട്. ആ വേദിയിൽ വെച്ച് പിന്നെ ഒരു വലിയ ഒരു സമൂഹ വിവാഹം കൂടി നടക്കുന്നുണ്ട്. അതിൽ കർണാടക മന്ത്രിമാരുണ്ട്, പ്രമുഖ വ്യക്തിത്വങ്ങളുണ്ട്. നമ്മുടെ അവാർഡ് വിതരണം ചെയ്യുന്നത്
ഈ സമിതിയുടെ സംസ്ഥാന ചെയർമാൻ, ന്യൂനപക്ഷ വിദ്യാഭ്യാസ സമിതിയുടെ സംസ്ഥാന ചെയർമാൻ, മുസ്ലിം ലീഗിൻ്റെ സംസ്ഥാന പ്രസിഡന്റ് കൂടിയായ സയ്യിദ് പാണക്കാട് സ്വാദിഖ് അലി ശിഹാബ് തങ്ങളാണ്. BS ഇബ്രാഹിം, ബഷീർ ആറങ്കടി, ജലീൽ കടവತ್, ಕಾಪಿಲ್ KBM ಷರೀಫ್, ಸಿ ಕುഞ്ഞബ്ದುല്ല ಹಾಜಿ ಪಾಳಾಯಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನಾಚರಣೆಯನ್ನು ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಲ್ಲಿ ಆಚರಿಸಲಾಯಿತು. ಕಾಸರಗೋಡು ಪ್ರಖಂಡ ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ವೆಂಕಟರಮಣ ಹೊಳ್ಳ ಧ್ವಜಾರೋಹಣ ನೆರವೇರಿಸಿದರು. ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನಾಚರಣೆಯನ್ನು ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಲ್ಲಿ ಆಚರಿಸಲಾಯಿತು. ಕಾಸರಗೋಡು ಪ್ರಖಂಡ ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ವೆಂಕಟರಮಣ ಹೊಳ್ಳ ಓಂಕಾರ ಧ್ವಜವನ್ನು ಹಾರಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾಸರಗೋಡು ಪ್ರಖಂಡ ಸಮಿತಿಯ ಅಧ್ಯಕ್ಷ ಗುರುಪ್ರಸಾದ್ ಕೋಟಿಕಣಿ ಸ್ವಾಗತಿಸಿದರು. ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಗಣೇಶ್ ಮಾವಿನಕಟ್ಟೆ ಮಾತನಾಡಿದರು. ಕಾಸರಗೋಡು ನಗರ ಸಮಿತಿಯ ಕಾರ್ಯದರ್ಶಿ ಗಣೇಶ್ ನಾಯ್ಕ್ ನೆಲ್ಲಿಕುಂಜೆ ಧನ್ಯವಾದವೆತ್ತರು. ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನಾಚರಣೆ ಅದರ ನಿರಂತರ ಕಾರ್ಯಚಟುವಟಿಕೆಗಳ ಅವಿಭಾಜ್ಯ ಭಾಗವಾಗಿದ್ದು, ಹಿಂದೂ ಮೌಲ್ಯಗಳು ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸುವುದು, ಸಮಾಜಮುಖಿ ಸೇವೆಗಳನ್ನು ಹಮ್ಮಿಕೊಳ್ಳುವುದು ಮತ್ತು ಬೃಹತ್ ಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ಸದಾ ಮುಂಚೂಣಿಯಲ್ಲಿದೆ. ಈ ಬಾರಿ ಸಂಸ್ಥೆಯು ತನ್ನ 61ನೇ ವಾರ್ಷಿಕೋತ್ಸವವನ್ನು ಭವ್ಯವಾಗಿ ಆಚರಿಸಲು ನಿರ್ಧರಿಸಿದ್ದು, ಆಗಸ್ಟ್ 15ರಿಂದ ಪ್ರಾರಂಭವಾಗುವ 1 ತಿಂಗಳು ಪರ್ಯಂತ ವಿಶೇಷ ಕಾರ್ಯಕ್ರಮಗಳನ್ನು ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ವೈಭವೋಪೇತ ಸಮಾರಂಭಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಶಿವಮಣಿ ಕಲಾ ತಂಡದ ಆಯೋಜಕತ್ವದಲ್ಲಿ ಪುತ್ತೂರು ಶ್ರೀ ಸೋಮಲಿಂಗೇಶ್ವರ ಮಂದಿರ ಲಿಂಗದಗುಡ್ಡೆ ಶಿವನಗರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ನಡೆಯಿತು. ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ ನಡೆದ 117ನೇ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ವೈಭವಪೂರಿತವಾಗಿ ಜರುಗಿತು. ಶಿವಮಣಿ ಕಲಾ ತಂಡದ ಆಯೋಜಕತ್ವದಲ್ಲಿ ಪುತ್ತೂರು ಶ್ರೀ ಸೋಮಲಿಂಗೇಶ್ವರ ಮಂದಿರ ಲಿಂಗದಗುಡ್ಡೆ ಶಿವನಗರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ 117ನೇ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ವೈಭವಪೂರಿತವಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಲಾರತ್ನಗಳಾದ ಮಧುಲತಾ ಪುತ್ತೂರು, ಜಯಶ್ರೀ ದಿನೇಶ್ ಪುತ್ತೂರು, ಗಿರೀಶ್ ಪೆರಿಯಡ್ಕ, ಪೃಥ್ವಿಕಾ, ಪೂರ್ವಾಂಕ, ಅಚ್ಯುತ ಭಟ್ ಮುಂತಾದ ಕಲಾವಿದರು ಭಾಗವಹಿಸಿ ತಮ್ಮ ಕಲಾ ಪ್ರೌಢಿಮೆಯನ್ನು ಮೆರೆದರು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಕಲಾವಿದರಿಗೆ ತಮ್ಮ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ಡಾಕ್ಟರ್ ವಾಣಿಶ್ರೀ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಹಾಗೂ ಕೃಷ್ಣವೇಷ ಸ್ಪರ್ಧೆ, ಭಕ್ತಿಗೀತೆ, ಪದ್ಯ ಸ್ಪರ್ಧೆಯ ತೀರ್ಪುಗಾರರಾಗಿ ಭಾಗವಹಿಸಿದ್ದರು. ಗಡಿನಾಡ ಕನ್ನಡ ಸಂಸ್ಥೆಯ ಬಾಲ ಪ್ರತಿಭೆ ಪೃಥ್ವಿಕಾ ಶ್ರೀಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದು ಎಲ್ಲರ ಪ್ರಶಂಸೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಶಿವಮಣಿ ಕಲಾ ತಂಡದ ಸಂಚಾಲಕರಾದ ಮನುಕುಮಾರ್, ಈಶ್ವರ ಭಟ್, ವಿನಯ್, ಶಾಂತ ಪುತ್ತೂರು, ನಾರಾಯಣ ರೈ ಕುಕ್ಕುವಳ್ಳಿ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ವಾಣಿಶ್ರೀ ಅವರಿಗೆ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಂಡಂಗುಳಿ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಯ ಕಿವಿ ತಮಟೆಗೆ ಬಾರಿಸಿದ ಘಟನೆ, ಮುಖ್ಯ ಶಿಕ್ಷಕನ ವಿರುದ್ಧ ಜಾಮೀನು ರಹಿತ ವಿಭಾಗದ ಅಡಿಯಲ್ಲಿ ಪ್ರಕರಣ ದಾಖಲು. ಕೇರಳ ಸ್ಟೇಟ್ ಕುಕಿಂಗ್ ವರ್ಕರ್ಸ್ ಯೂನಿಯನ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಕಲೆಕ್ಟರೇಟ್ ಮುಂಭಾಗದಲ್ಲಿ ಧರಣಿ, ದಿನಬಳಕೆ ವಸ್ತು ಹಾಗೂ ಮಸಾಲ ಪದಾರ್ಥಗಳ ಬೆಲೆ ಏರಿಕೆಗೆ ಪರಿಹಾರ ಕಂಡುಕೊಳ್ಳಲು ಆಗ್ರಹಿಸಿ. BT ಜಯರಾಮ್ ಬರೆದು ಕೇರಳ ಭಾಷಾ ಸಂಸ್ಥೆ ಪ್ರಕಟಿಸಿದ ಕನ್ನಡ ಮಲಯಾಳ ನಿಘಂಟು ಪುಸ್ತಕದ ಬಿಡುಗಡೆ ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ. ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ ರಾವಣೇಶ್ವರ ಗ್ರಾಮ ಸಮ್ಮೇಳನ, ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷೆ PC ಸುಬೈದಾ ಅವರಿಂದ ಉದ್ಘಾಟನೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಕೃಷಿ ಭವನದ ಆಶ್ರಯದಲ್ಲಿ ಕೃಷಿಕರ ದಿನಾಚರಣೆ, ಮಂಜೇಶ್ವರ ಕಲಾಸ್ಪರ್ಶ ಆಡಿಟೋರಿಯಂನಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.